ಹಲೋ ನಮಸ್ತೆ. ನಾನಿವತ್ತು ಮಕ್ಕಳ ಮತ್ತೊಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದೇನಪ್ಪ ಅಂದರೆ ಅವಕೋಡೋ ಪ್ಯೂರಿ. ಈ ಅವಕೋಡೋ ಪ್ಯೂರಿನ ಹೇಗೆ ಮಾಡ್ಬೋದು ಅಂದರೆ ತುಂಬಾ ಈಸಿ, ಏನು ಎಕ್ಸ್ಟ್ರಾ ಬೇಕಾಗಲ್ಲ. ನಮಗೆ ಈಸಿಯಾಗಿ 5 ನಿಮಿಷದಲ್ಲಿ ನಾವು ಮಾಡ್ಬೋದು. ಇದು ತುಂಬಾ ಸಾಫ್ಟಾಗಿ ಮೆತ್ತಗಿದ್ರೆ ಇದು ಹಣ್ಣಾಗಿದೆ ಅಂತ ಅರ್ಥ. ಹಣ್ಣಾಗಿರೋ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಸಹಾಯದಿಂದ ಇದರ ಒಳಗಡೆ ಇರೋಂತಹ ಫ್ರೂಟ್ನೆಲ್ಲ ತೊಗೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಫೋರ್ಕ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಫೋರ್ಕಿಂದ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಈ ಅವಕೋಡೋನ ಮಕ್ಕಳಿಗೆ ಕೊಡೋದ್ರಿಂದ ಅವರ ಡೈಜೆಷನ್ಗೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಹಾಗಾಗಿ ಇದರ ರೇಟ್ ಕೂಡ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ. ಇದನ್ನು ಯೂಸ್ ಮಾಡ್ತಿರೋರು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ. ನಾನಿಲ್ಲಿ ಈ ಹಣ್ಣಿನ ಜೊತೆಗೆ ಸ್ವಲ್ಪ ಜಾಗ್ರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಟೇಸ್ಟಿನೂ ಸಖತ್ತಾಗಿರುತ್ತೆ. ಹಾಗಾಗಿ ನನ್ನ ಮಗನಿಗೆ ಇದು ತುಂಬಾ ಇಷ್ಟ ಆಯಿತು. ಇದನ್ನು ಮಕ್ಕಳು ಸ್ಟಾರ್ಟಿಂಗ್ 1 to 3 ಟೈಮ್ಸ್ ರೆಫ್ಯೂಸ್ ಮಾಡ್ಬೋದು. ಬಟ್ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಅವ್ರಿಗೆ ಟ್ರೈ ಮಾಡ್ತಾ ಇದ್ದರೆ ಅವ್ರು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.